ಕರ್ನಾಟಕ ರಾಜ್ಯ SSF ವತಿಯಿಂದ ಏರ್ಪಡಿಸಲ್ಪಟ್ಟಂತಹ ರಾಜ್ಯದ ಉದ್ದಕ್ಕೂ ನಡೆಸಲ್ಪಡುವಂತಹ ಸೌಹಾರ್ದ ನಡಿಗೆಯ ಈ ಒಂದು ಅರ್ಥಪೂರ್ಣ ಸಮಾರೋಪ ಸಮಾರಂಭದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದಂತಹ ನನ್ನ ಅತ್ಯಂತ ಆತ್ಮೀಯರು, ನನ್ನ ಸನ್ಮಿತ್ರರು, ರಾಜ್ಯ SS ಸಂಘಟನೆಯ ಅಧ್ಯಕ್ಷರಂತಹ ಬಹುಮಾನದ ಆಫೀಲ್ ಸುಫಾನ್ ಸಕಾಫಿರವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯದಲ್ಲಿ ನಿಮಗೆ ಕೂಡ ತನ್ನ ದಿಕ್ಸೂಚಿ ಸಂದೇಶ ನೀಡಿದಂತಹ ನಮಗೆ ಅತ್ಯಂತ ಗೌರವಿತರು, ನಮಗೆ ಅತ್ಯಂತ ಆತ್ಮೀಯರಾಗುವಂತಹ ಪರಮಶ್ರೀ ಶ್ರೀ ಚಾರುಮೂರ್ತಿ ಶಿವರುದ್ರ ಮಹಾಸ್ವಾಮೀಜಿಗಳೇ, ಇವತ್ತಿನ ಕಾರ್ಯ ಉಪಸ್ಥಿತರಿದ್ದು ನಿಮಗೆಲ್ಲರಿಗೂ ಕೂಡ ತನ್ನ ದಿಕ್ಸೂಚಿ ಸಂದೇಶ ನೀಡಿದಂತಹ ರೆವರೆಂಡ್ ಫಾದರ್ ಸಿರಿಲ್ ಮಿನೆಜಸ್ ರವರೇ, ವೇದಿಕೆ ಮೇಲೆ ಉಪಸ್ಥಿತರುವಂತಹ ನಮ್ಮ ಅತ್ಯಂತ ಆತ್ಮೀಯರು, ಗೌರವಿತರು, ಬಹುಮಾನ್ಯರಾಗಿರುವಂತಹ ಇಬ್ರಾಹಿಂ ಬಾಫಾಕಿ ತಂಗಳ ದುವಾನನ್ನು ಕೇಳಿಕೊಂಡು ನಮ್ಮ ಜೊತೆ ವೇದಿಕೆ ಮೇಲೆ ಉಪಸ್ಥಿತವಂತಹ ಬಹುಮಾನ್ಯದಂಥ ಬಶೀರ್ ಸಹದೀರ್ ಅವರೇ, ಅದೇ ರೀತಿ ಗೌರವಂತ ಅನಸ್ ಸಿದ್ದಿಕಿರವರೇ, ಬಹುಮಾನದ ಅಬ್ದುಲ್ ರೆಹಮಾನ್ ಹಾಜಿರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಹುಸೇನ್ ಮಿತ್ಸಬೀರ್, ನಮ್ಮ ಕರ್ನಾಟಕ ಮುಸ್ಲಿಂ ಅಧ್ಯಕ್ಷರಂತ ಹುಸೇನ್ ಮಿತ್ಸಬೀರ್ ಅವರೇ, ಆತ್ಮೀಯರಾದ ಬಹುಮಾನದ ಇಸ್ಮಾಲ್ ಸಹದೀರ್ ಅವರೇ, TC ಸಾಲಿಹೀರ್ ಅವರೇ, ಅದೇ ಇರ್ಷಾದ್ ಹಾಜಿರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತ ಎಲ್ಲ ನಮ್ಮ ಉಲೇಮಾಗಲೆ ಉಮರಾಕಲೆ ಗಣ್ಯ ಅತಿಥಿಗಳೇ, ನನ್ನ ಮುಂದಿರುವ ಎಲ್ಲ ಉಲೇಮಾಗಲೆ ಉಮರಾಕಲೆ, ರಾಜ್ಯ SSF ಸಂಘಟನೆಯ ಅಧ್ಯಕ್ಷರು ಮತ್ತು ಪದಾಧಿಕಾರಿ ಮತ್ತು ಬೆಂಗಳೂರು ಜಿಲ್ಲೆಯ ಪದಾಧಿಕಾರಿ ಮತ್ತು ಇನ್ನಿತ ಸನ್ಮಿತರೇ, ಈ ಕಾರ್ಯಕ್ರಮಕ್ಕೆ ನೇರವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟೊಂದು ಇತ್ತೀಚೆಗೆ ಅತ್ಯಂತ ಸಂತೋಷವಾಗ್ತದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ನಾನು ಪ್ರಪ್ರಥಮವಾಗಿ ಕರ್ನಾಟಕ ರಾಜ್ಯದ SSF ಸಂಘಟನೆಯ ಅಧ್ಯಕ್ಷರನ್ನು ಮತ್ತು ಸರ್ವ ಸದಸ್ಯರನ್ನು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಶ್ರಮಪಟ್ಟಂಥ ಪ್ರತಿಯೊಂದು ಕಾರ್ಯಕರ್ತ ಮಿತ್ರರನ್ನು ಮತ್ತು ಇದಕ್ಕೆ ಸಹಕಾರ ಕೊಟ್ಟಂತಹ ಪ್ರತಿಯೊಂದು ಅಧಿಕಾರಿ ಮತ್ತು ಸನ್ಮಿತ್ರರನ್ನು ಎಲ್ಲರನ್ನು ಕೂಡ ಇಡೀ ಕರ್ನಾಟಕ ರಾಜ್ಯದ ಸರ್ವ ಜನತೆಯ ಪರವಾಗಿ ನನ್ನ ಅಭಿನಂದನ ಶುಭಾಶಯ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕೆಂತ ಹೇಳಿದರೆ ನಿಜವಾದ ದೇಶ ಪ್ರೇಮ ಯಾವುದಂತ ಹೇಳಿದರೆ ಎಲ್ಲದು ಮೈಕ್ ಹಿಡಿದುಕೊಂಡು ನಾಲ್ಕು ಯಾರದಿಗೆ ಬೈದ ತಕ್ಷಣ ದೇಶ ಪ್ರೇಮ ಆಗುವುದಿಲ್ಲ. ನಿಜವಾದ ದೇಶ ಪ್ರೇಮ ಅಂತ ಹೇಳಿದರೆ ಸಮಾಜವನ್ನು ಕಟ್ಟುವಂತ ನಿಮ್ಮ SSF ನಂತ ಕಾರ್ಯಕ್ರಮ ತಾವು ಮಾಡಿದ್ದೀರಾ, ಸೌಹಾರ್ದ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ತಮ್ಮ ಪ್ರಯತ್ನ ತಾವು ಯಾವ ಮಾಡ್ತಿದ್ದೀರಾ, ಇದು ನಿಜವಾದ ದೇಶ ಪ್ರೇಮ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಒಂದು ಕಡೆಯಿಂದ ಈ ಸಮಾಜವನ್ನು ವಿಭಾಗ ಮಾಡಲಿಕ್ಕೆ ಬೇರೆ ಬೇರೆ ಕರ್ತವ್ಯ ಮತ್ತು ಸಂಘಟನೆ ಮತ್ತು ಬೇರೆ ಬೇರೆ ವಿಚಾರಗಳಲ್ಲಿ ಆಧಾರದಲ್ಲಿ ಸಮಾಜವನ್ನು ಇಬ್ಬಾಗ ಮಾಡಲಿಕ್ಕೆ ಪ್ರಯತ್ನ ಪಡುವಾಗ ಈ ಸಮಾಜವನ್ನು ಒಗ್ಗಟ್ಟಾಗಿ ನಿಂತು ಬಹುಶಃ ಮುಂದೆ ಕೊಂಡು ಹೋಗುವಂತ ದೊಡ್ಡ ಮಟ್ಟದ ಆ ಒಂದು ಸಂಘಟನಾ ಕಾರ್ಯ ತಾವು ಮಾಡ್ತಿರುವುದು ಎಲ್ಲರಿಗೂ ಕೂಡ ಒಂದು ಮಾದರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕಂತ ಹೇಳಿದರೆ ನೀವೊಂದು ವೇದಿಕೆಯಲ್ಲಿ ನಿಂತು ಒಬ್ಬನ ಸೈಡ್ ಪರವಾಗಿ ಮಾತಾಡಬೇಕಾದ್ರೆ ಏನು ಕಷ್ಟ ಇಲ್ಲ, ಎಷ್ಟು ಬೇಕಾದ್ರೂ ಮಾತಾಡು, ಒಂದು ಸೈಡ್ಗೆ ನಿಂತು ಬೇಕಾದ್ರೆ ಏನು ಬೇಕಾದ್ರೂ ಮಾತಾಡ್ಬೋದು, ಅದಕ್ಕೇನು ಲೈಸೆನ್ಸ್ ಬೇಕಂತಿಲ್ಲ, ಯಾವ ರೀತಿ ಬೇಕಾದ್ರೂ ಮಾತಾಡೋದು ಭಾಳ ಸುಲಭ ಇದೆ. ಈ ಕಡೆ ನಿಂತು ಈ ಸೈಡ್ ಮಾತಾಡಬೇಕಾ, ಏನು ಬೇಕಾದ್ರೂ ಮಾತಾಡ್ಬೋದು, ಅದಕ್ಕೇನು ಕಷ್ಟ ಇಲ್ಲ, ಭಾಳ ಸುಲಭ. ಇನ್ನೊಂದು ಏನು ಬೇಕಾದ್ರೂ ಮಾತಾಡಲಿಕ್ಕೆ ಸುಲಭ. ಆದರೆ ನಮಗೆ ನೀವು ಬೇಕು, ನಾವು ಜೊತೆಯಲ್ಲಿ ಮುಂದೆ ಹೋಗಬೇಕು, ಬಲಿಷ್ಠವಾದ ಭಾರತವನ್ನು ನಾವು ಕಟ್ಟುವಂಥ ಒಂದು ನಿರ್ಮಾಣ ಕೆಲಸ ಮಾಡಬೇಕಂತೇಳಿ ಎಲ್ಲರನ್ನು ತೆಕ್ಕೊಂಡೋಗಿ ಮುಂದೆ ಹೋಗುವಂಥ ಕೆಲಸ ಅಷ್ಟು ಸುಲಭದ ಕೆಲಸ ಅಲ್ಲ, ಭಾಳ ಕಷ್ಟದ ಕೆಲಸ. ಆ ಕೆಲಸವಂತ ಇವತ್ತು ಮಾಡಿರೋದು ಒಂದು ಎಲ್ಲರಿಗೂ ಕೂಡ ಒಂದು ಪ್ರೇರಣೆ ಮತ್ತು ಪ್ರೋತ್ಸಾಹ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಾನು ಹೇಳೋದಿಷ್ಟೇ, ಎಷ್ಟೇ ನಮಗೆ ಕಷ್ಟ ಆದರೂ ಕೂಡ, ಎಷ್ಟೇ ತೊಂದರೆಗೊಳಪಟ್ಟರು ಕೂಡ, ಎಷ್ಟೇ ಬೆದರಿಕೆಗೊಳಪಟ್ಟರು ಕೂಡ ನಾವು ಒಂದು ಸೈಡ್ ಪರ ನಿಲ್ಲದೆ ನಾವೆಲ್ಲರೂ ಜೊತೆಗೂಡಿ ತಗೊಂಡು ಹಂತ ಹಂತವಾಗಿ ಮುಂದೆ ನಿಂತು ಸೌಹಾರ್ದದ ಸಮಾಜ, ನೆಮ್ಮದಿಯ ಜೀವನ ಮುಖಾಂತರ ಬಲಿಷ್ಠವಾದ ಭಾರತ ಕಟ್ಟುವಂಥ ಯುವ ಜನಾಂಗ ನಾವು ಇವತ್ತು ಆಗ್ಬೇಕಂತ ನಾನು ನಿಮ್ಗೆಲ್ಲರಿಗೂ ಕೂಡ ಹೇಳ್ತಾ ಇರ್ತೇನೆ. ಅದು ಎಷ್ಟೇ ಕಷ್ಟ ಆಗಲಿ, ಅದು ಸೌಹಾರ್ದವಾದ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಪ್ರತಿ ಹಂತದಲ್ಲಿ ಕೂಡ ನಿಮ್ಮ ನೇತೃತ್ವ ವಹಿಸಿಕೊಂಡು ನಿಂತು ಎಲ್ಲರೂ ಕೂಡ ತಯಾರಾಗಿರಬೇಕು. ಅದು ನಮಗೆ ನಮ್ಮ ಭವಿಷ್ಯಕ್ಕೆ ದೊಡ್ಡ ಮಟ್ಟದ ಪ್ರಯೋಜನ, ಅದು ನಮ್ಮ ದೇಶಕ್ಕೆ ಮತ್ತು ಸಮಾಜಕ್ಕೆ ನಾವು ಕೊಡುವಂಥ ಅತ್ಯಂತ ದೊಡ್ಡ ಮಟ್ಟದ ಕೊಡುಗೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸಮಾಜ ಸೌಹಾರ್ದ ನಿರ್ಮಾಣ ಮಾಡೋ ಜವಾಬ್ದಾರಿ ಅದು ಬರೀ ಶಾಸಕರಿಗೆ ಮತ್ತು ಸರ್ಕಾರದ ಜವಾಬ್ದಾರಿ ಮಾತ್ರ. ಈ ಸಮಾಜದಲ್ಲಿ ಸೌಹಾರ್ದ ಮತ್ತು ಶಾಂತಿಯ ಏಕತೆ ಸೋದರ ಸಮಾಜ ನಿರ್ಮಾಣ ಮಾಡಬೇಕಾದ್ರೆ ಪ್ರತಿಯೊಂದು ಮನೆಯಲ್ಲಿ ಕೂಡ ಎದ್ದು ನಿಲ್ಲುವಂಥ ಯುವಕರು ಎದ್ದು ನಿಂತ ಅವಕಾಶ ಆಗಬೇಕು. ಪ್ರತಿಯೊಂದು ಸಂಘಟನೆಗಳ ಅದು ಜವಾಬ್ದಾರಿ ಆಗಿರ್ತದೆ, ಪ್ರತಿಯೊಂದು ವ್ಯಾಪಾರಸ್ಥರ ಜವಾಬ್ದಾರಿ ಆಗ್ತದೆ, ಪ್ರತಿಯೊಂದು ಈ ಸಮಾಜದ ಪ್ರತಿಯೊಬ್ಬರ ಜವಾಬ್ದಾರಿ ಆಗ್ತದೆ ಹೊರತು ಅದು ಒಬ್ಬರಿಗೆ ಮಾತ್ರ ಸೀಮಿತವಾಗಂಥ ವಿಚಾರ ಅಲ್ಲ.
ಆದ ಕಾರಣ ತಮ್ಮ ತಮ್ಮ ಜವಾಬ್ದಾರಿ ಏನಿದೆ ಅದನ್ನು ನಾವು ಸಮರ್ಪಕವಾಗಿ ಸೇರಿಸಿಕೊಂಡು ನಾವು ಮುಂದೆ ಹೋದಾಗ ಎಲ್ಲ ಕೂಡ ಕನಸು ನೆನಸಾಗಲಿಕ್ಕೆ ಅಶ್ವಸ್ಯ ನಮಗೆ ಸಾಕಾರ ಆಗ್ತದೆ. ನಿಮಗೆ ಪ್ರಾರಂಭದಲ್ಲಿ ಸ್ವಲ್ಪ ಸಮಸ್ಯೆ ಆಗ್ಬಹುದು, ಅದನ್ನು ತೆಕ್ಕೊಂಡ ಹೆಜ್ಜೆಯನ್ನು ಹಂತ ಹಂತವಾಗಿ ಮುಂದಿಟ್ಟಾಗ ಇದು ದೊಡ್ಡ ಮಟ್ಟದ ಆಂದೋಲನವಾಗಿ ಪರಿವರ್ತನೆ ಆಗ್ತದೆ ಅಂತ ನನಗೆ ದೊಡ್ಡ ಮಟ್ಟದ ವಿಶ್ವಾಸ ಇದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆ ದೊಡ್ಡ ಮಟ್ಟದ ಕನಸು ನಮ್ಮೆಲ್ಲ ಕನಸಾಗಬೇಕು. ಇಡೀ ರಾಜ್ಯದಲ್ಲಿ ನಾವು ಜನರನ್ನು ಬೆರೆತುಕೊಳ್ಳಲಿಕ್ಕೆ ಬೇಕಾಗುವಂಥ ಎಲ್ಲ ವ್ಯವಸ್ಥೆಯನ್ನು ಮಾಡೋದ ಜವಾಬ್ದಾರಿ ಮತ್ತು ಕೆಲಸ ಕಾರ್ಯಗಳು ಅದು ನಮ್ಮ ಪ್ರತಿಯೊಬ್ಬರು ಕೂಡ ಆಗ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸಾಮರಸ್ಯ ಸಮಾಜ ಅಂತ ಹೇಳಿದರೆ ಭಿನ್ನಾಭಿಪ್ರಾಯ ಇಲ್ಲ ಅಂತಲ್ಲ. ಸಾಮರಸ್ಯ ಸಮಾಜ ಅಂತ ಹೇಳಿದರೆ ನಾವು ಭಿನ್ನಾಭಿಪ್ರಾಯ ಇರಲೇಬಾರ್ದು. ಭಿನ್ನಾಭಿಪ್ರಾಯ ದೂರ ಇಟ್ಟುಕೊಂಡು ಅದು ಸಾಮರಸ್ಯ ಸಮಾಜ ಮಾತ್ರವಲ್ಲ, ಎಲ್ಲ ಭಿನ್ನಾಭಿಪ್ರಾಯ ಇದ್ದುಕೊಂಡು ಆ ಭಿನ್ನಾಭಿಪ್ರಾಯ ಮಧ್ಯೆ ನಾವು ಕೂತ್ಕೊಂಡು ಆ ಭಿನ್ನಾಭಿಪ್ರಾಯ ಬಗ್ಗೆ ನಾವು ಚರ್ಚೆ ಮಾಡಿಕೊಂಡು ಒಬ್ಬರೊಬ್ಬನ ಅರ್ಥ ಮಾಡಿಕೊಂಡು ಏಕತೆ ಸಮಾಜ ನಿರ್ಮಾಣ ಮಾಡುವುದೇ ಅದು ಸಾಮರಸ್ಯ ಸಮಾಜ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆಗ ಭಿನ್ನಾಭಿಪ್ರಾಯ ಎಷ್ಟೇ ಇರಲಿ, ಈ ಭಿನ್ನಾಭಿಪ್ರಾಯ ನಾವು ದೂರ ಇಟ್ಟ ಕೆಲಸ ಆಗುವುದಿಲ್ಲ. ಅವ್ರ ಜೊತೆ ಕೂತ್ಕೊಂಡು ಸಮಸ್ಯೆಯನ್ನು ಬಗೆಹರಿಸಿಕೊಂಡು ಮುಂದೆ ಹೋಗುವಂಥ ಕೆಲಸ ಆಗಬೇಕು. ಅದಕ್ಕಾಗಿ ನಾನೆಲ್ಲ ಸೋಷಿಯಲ್ ಮೀಡಿಯಾದ ಮಿತ್ರರಿಗೆ ನನ್ನ ಮಿತ್ರರಿಗೆ ನಾನು ಹೇಳ್ತಾ ಇರ್ತೇನೆ, ನೀವು ಎಲ್ಲಿಯಾ ಕೂತ್ಕೊಂಡು ದೊಡ್ಡ ದೊಡ್ಡ ವಿಚಾರ ಅದು ಪ್ರಭುತ್ವತೆ ಅಲ್ಲ. ದೊಡ್ಡ ದೊಡ್ಡ ವಿಷಯ ಚರ್ಚೆ ಮಾಡೋದು, ದೊಡ್ಡ ದೊಡ್ಡ ವಿಚಾರನ ಮಾತಾಡೋದು, ಆಗದ ಹೋಗೋದ್ರ ಬಗ್ಗೆ ಚರ್ಚೆ ಮಾಡೋದು ಇದು ಪ್ರಭುತ್ವತೆ ಮತ್ತಲ್ಲ. ನಿಜವಾದ ಪ್ರಭುತ್ವತೆ ಮತ್ತು ನಿಜವಾದ ಪ್ರಯೋಜನ ಯಾವುದಂತ ಹೇಳಿದರೆ ಸಣ್ಣ ಸಣ್ಣ ವಿಚಾರಗಳನ್ನು ಅರ್ಥ ಮಾಡಿಕೊಂಡು ಚರ್ಚಿಸಿ ಆ ಸಣ್ಣ ಸಮಸ್ಯೆಗೆ ಪರಿಹಾರ ಕಾಣ್ಕೊಳ್ತೀರಲ್ಲ, ಅದು ನಿಜವಾದ ಪ್ರಭುತ್ವತೆ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದಾಗ ನಿಮ್ಮ ಪ್ರದೇಶದಲ್ಲಿ ಸಣ್ಣ ಸಣ್ಣ ವಿಚಾರಗಳು ನೀವು ಚರ್ಚೆ ಮಾಡಿಕೊಂಡು ಬಗೆಹರಿಸಿಕೊಂಡು ಮುಂದೆ ಹೋಗುವಂಥ ದೊಡ್ಡ ಮಟ್ಟದ ಗುಣವನ್ನು ನಾವೆಲ್ಲ ಕೂಡ ಹಮ್ಮಿಕೊಳ್ಳುವಂಥ ಅವಕಾಶ ಆಗಬೇಕು. ಧಾರ್ಮಿಕ ನಂಬಿಕೆ ಅದು ನಮ್ಮ ದೌರ್ಬಲ್ಯ ಅಲ್ಲ, ಧಾರ್ಮಿಕ ನಂಬಿಕೆ ಅದು ನಮ್ಮ ದೊಡ್ಡ ಮಟ್ಟದ ಶಕ್ತಿ. ಆ ಧಾರ್ಮಿಕ ನಂಬಿಕೆ ಮೌಲ್ಯ ಜೊತೆಯಲ್ಲಿ ನಾವು ಬಹುಶಃ ನಮ್ಮ ವಿಶ್ವಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಂ ಅವರ ತತ್ವ ಆದರ್ಶ ಸಂದೇಶ ಮತ್ತು ಸೌಹಾರ್ದ ಏನು ಕೊಟ್ಟಿದೆಯಾ ಅದನ್ನು ನಾವು ವಿಶ್ವ ಮೈಗೂಡಿಸಿಕೊಂಡು ಹೋದರೆ ಸರ್ವ ಜನಾಂಗದ ಸರ್ವ ಧರ್ಮದ ಪ್ರೀತಿಗೆ ಪಾತ್ರರಾಗಲಿಕ್ಕೆ ನಮಗೆಲ್ಲರಿಗೂ ಕೂಡ ಇವತ್ತು ಅವಕಾಶ ಖಂಡಿತವಾಗಿ ಇದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆ ಒಂದು ದೊಡ್ಡ ಮಟ್ಟದ ವ್ಯಕ್ತಿತ್ವ ಅದು ನಮ್ಮ ಪ್ರತಿಯೊಬ್ಬರು ಕೂಡ ವ್ಯಕ್ತಿತ್ವ ಆಗ್ಬೇಕಂತ ನಾನೆಲ್ಲ ವಿದ್ಯಾರ್ಥಿ ಸಮುದಾಯಕ್ಕೆ ಮತ್ತು ಯುವ ಜನಾಂಗಕ್ಕೆ ನಾನು ಕೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕಾಗಿ ನಾನೆಲ್ಲ ಮಾತೊಂದು ಎಲ್ಲ ಕಡೆ ಹೇಳ್ತಾ ಇರ್ತೇನೆ, ಧರ್ಮ ಅದು ಯಾರಿಗೂ ಕೂಡ ನೋವು, ಒಬ್ಬನ ಮನಸ್ಸಿಗೆ ನೋವು ಮತ್ತು ಒಬ್ಬರ ದೇಹಕ್ಕೆ ಗಾಯ ಮಾಡುವಂಥ ಕತ್ತಿಯಾಗಿ ಆಗಬಾರ್ದು. ಯಾವುದೇ ಧರ್ಮವು ಕೂಡ ಒಬ್ಬನ ಮನಸ್ಸಿಗೆ ಮತ್ತು ಒಬ್ಬನ ದೇಹಕ್ಕೆ ಗಾಯ ಮಾಡುವಂಥ ಕತ್ತಿ ಆಗಬಾರ್ದು. ಪ್ರತಿಯೊಂದು ಧರ್ಮವು ಕೂಡ ಇನ್ನೊಬ್ಬರ ಮನಸ್ಸಿನ ನೋವು ಮತ್ತು ಇನ್ನೊಬ್ಬರ ದೇಹದ ಗಾಯವನ್ನು ಶಮನ ಮಾಡುವಂಥ ದೊಡ್ಡ ಮಟ್ಟದ ಔಷಧ ಮತ್ತು ಮುಲಾಮ್ ಆಗಬೇಕಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದು ನಮ್ಮ ಧರ್ಮ ಇವತ್ತಾಗಿ ನಿಲ್ಲುವಂಥ ವಿಚಾರ ಇವತ್ತು ಆಗಬೇಕಾಗ್ತದೆ. ಇನ್ನೊರ ನೋವನ್ನು ಮತ್ತು ಇನ್ನೊರ ವಿಚಾರ ಏನು ನೋವನ್ನು ಕಡಿಮೆ ಮಾಡುವಂಥ ದೊಡ್ಡ ಮಟ್ಟದ ವ್ಯಕ್ತಿತ್ವ ರೂಪಿಸಿಕೊಳ್ಳುವಂಥ ವಿಚಾರ ನಮ್ಮ ಪ್ರತಿಯೊಬ್ಬರಿಂದ ಆಗಬೇಕು. ಆ ಎಲ್ಲ ಸಂದೇಶ ಇಟ್ಟುಕೊಂಡೇ ಬಹುಶಃ ತಾವು ಇವತ್ತು ರಾಜ್ಯದ ಉದ್ದಕ್ಕೂ ಕೂಡ ಬರೀ ಇಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ಕಡೆಯಲ್ಲಿ ಇವತ್ತು ಅವ್ರು ಮಾಡಿದ್ದಾರೆ. ಅಷ್ಟು ಸುಲಭ ಇಲ್ಲ, ಭಾಳ ಕಷ್ಟ ಇದೆ. ಯಾಕಂತ ಹೇಳಿದರೆ ಇವತ್ತು ನಾನು ಕರೆದಾಗರಂತ ಅತ್ಯುತ್ತಮವಾದ ಕಾರ್ಯಕ್ರಮ ನಾನು ಬರ್ತೇನೆ ಅಂತ ಹೇಳಿದೆ. ಯಾಕೆ ಅದು ಎಷ್ಟು ಜನ ಇದ್ದಾರಂತ ಮುಖ್ಯ ಅಲ್ಲ, ಅದರ ಸಂದೇಶ ಏನಿದೆ ಅಂತ ಇವತ್ತು ಭಾಳಷ್ಟು ಮುಖ್ಯವಾಗುವಂಥ ವಿಚಾರ ಇವತ್ತು ಆಗಿದೆ. ಆಗ ನೀವು ಕೊಡುವಂಥ ದೊಡ್ಡ ಮಟ್ಟ ಇವತ್ತು ಸೇರಿದಂಥ ನಿಮ್ಮ ಸಮಯವನ್ನು ಮೀಸಲಿಟ್ಟು ಬಂದಿದ್ದೀರಿ, ನಿಮ್ಮ ಕೆಲಸವನ್ನು ಮೀಸಲಿಟ್ಟು ಬಂದಿದ್ದೀರಿ, ನಿಮ್ಮ ಬೇರೆ ಬೇರೆ ಹೋಗುವಂಥ ವಿಚಾರ ಅದನ್ನೆಲ್ಲ ಬದಿಗಿಟ್ಟು ಬಂದು ಈ ಕಾರ್ಯಕ್ರಮಕ್ಕೆ ಬಂದು ಸೀಮಿತವಾಗಿ ಕೊಟ್ಟು ಇದು ಬಹುಶಃ ನೀವು ದೊಡ್ಡ ಮಟ್ಟದ ಸಂದೇಶವನ್ನು ರಾಜ್ಯ ಮತ್ತು ದೇಶಕ್ಕೆ ಕೊಡುವಂತಹ ಮತ್ತು SSF ಸಂಘಟನೆಯ ಒಂದು ದೊಡ್ಡ ಮಟ್ಟದ ಗೌರವವನ್ನು ಸರ್ವರ ಮಧ್ಯೆ ಪಡ್ಕೊಳ್ಳುವಂಥ ದೊಡ್ಡ ಮಟ್ಟದ ತಾವು ಕೊಡುಗೆ ತಾವಿತ್ತು ಕೊಟ್ಟಿದ್ದೀರಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಬನ್ನಿ ಫಾದರು, ಎಲ್ಲರ ಪರವಾಗಿ ನಮಗದು ಗುರುಗಳನ್ನು ನಾನೇ ಬಹುಶಃ ನಿಮಗೆ ಸ್ವಾಗತಿಸ್ತೇನೆ. ನಾನು ಯಾವಾಗಲೂ ನನ್ನ ಸನ್ಮಿತರಿಗೆ ಹೇಳ್ತಾ ಇರ್ತೇನೆ, ನಾವು ಒಂದು ಹೆಜ್ಜೆ ಮುಂದೆ ಇಟ್ಟರೆ ಎಲ್ಲರಿಗೂ ನಮ್ಮ ಮಧ್ಯೆ 10 ಹೆಜ್ಜೆ ಬರುವಂಥ ಅವಕಾಶ ಇರ್ತದೆ. ಆದ ಕಾರಣ ತಾವಿವತ್ತೇನು ಸುಫಿಯಾನ್ ಅವರೇನು ಒಂದು ಹೆಜ್ಜೆ ತಾವೆಲ್ಲ ಮುಂದಿಟ್ಟಾಗ ಎಲ್ಲ ಜಾತಿ ಧರ್ಮ ಗುರುಗಳು 2 ಹೆಜ್ಜೆ ಮುಂದಿಟ್ಟುಕೊಂಡು ನಿಮ್ಮ ಜೊತೆ ಸೇರುವಂಥ ಒಂದು ವಿಚಾರ ಇವತ್ತು ಆಗಿದೆ. ಆಗ ನಾವು ನಮ್ಮನ್ನು ಆತ್ಮಲೋಕನ ಮಾಡಿಕೊಂಡು ಮುಂದೆ ಹೋಗುವಂಥ ವಿಚಾರ ಇವತ್ತು ಆಗಬೇಕಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸೌಹಾರ್ದಕ್ಕೆ ಸಂಬಂಧಪಟ್ಟಾಗೆ ಮಾತಾಡಬೇಕಾದ್ರೆ ಎಷ್ಟು ಬೇಕಾದರೂ ಮಾತಾಡ್ಬೋದು, ಆದರೆ ನಾನು ದೀರ್ಘವಾಗಿ ನಾನು ಇವತ್ತು ನಿಮಗೆ ಮಾತಾಡಲಿಕ್ಕೆ ನಾನು ಹೋಗುವುದಿಲ್ಲ. ನಾನು ಹೇಳ್ತೇನೆ ಯಾಕೆಂತ ಹೇಳಿದರೆ ನಮಗೆ ಈಗ ಬದುಕಲಿಗೆ ಹೇಗೆ ನಮಗೆ ಗಾಳಿ ಇವತ್ತು ಅತಿ ಅಗತ್ಯ. ನಾವೇನು ಬದುಕಬೇಕಾದ್ರೆ, ಮನುಷ್ಯರು ಬದುಕಬೇಕಾದ್ರೆ
ನಾವೇನು ಉಸಿರು ತೆಗೆಯದಿದ್ರೆ 2 ನಿಮಿಷ ನಾವು ಯಾರಿಗೂ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯರು ಬದುಕಲಿಕ್ಕೆ ಉಸಿರೆಷ್ಟು ಅಗತ್ಯವಿದೆಯೋ ಭಾರತ ದೇಶ ಬದುಕಲಿಕ್ಕೆ ಸೌಹಾರ್ದತೆ ಕೂಡ ಅಷ್ಟೇ ಅಗತ್ಯ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸೌಹಾರ್ದತೆ ಇಲ್ಲದೆ ಭಾರತ ದೇಶ ಬದುಕಲಿಕ್ಕೆ ಸಾಧ್ಯವಿಲ್ಲ ಅಂತ ಬಹಳ ಸ್ಪಷ್ಟವಾದ ಸಂದೇಶವನ್ನು ನಾವು ತಳಮಟ್ಟಕ್ಕೆ ತಿಳಿಸುವಂಥ ದೊಡ್ಡ ಮಟ್ಟದ ಜವಾಬ್ದಾರಿ ಕೆಲಸ ಬಹುಶಃ ಈ ಕೆಲಸವೇ ಅದು ಇವತ್ತು ಆಗಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದಾಗ ನಾನೆಲ್ಲ ಕೇಳುವುದಿಷ್ಟೇ, ಈ ರೀತಿಯ ಕಾರ್ಯಕ್ರಮವನ್ನು ಬೇರೆ ಬೇರೆ ಕಡೆ ಹಮ್ಮಿಕೊಳ್ಳುವಂಥ ಅವಕಾಶವತ್ತಾಗಲಿ. ನಾನು ಕೂಡ ಸರ್ಕಾರದ ಮಾತಾಡಿದೆ, ಅಧಿಕೃತವಾಗಿ ಬಂಧುತ್ವ ಅಂತ ಕಾರ್ಯಕ್ರಮವನ್ನು ನಾವು ಇಡೀ ರಾಜ್ಯದಲ್ಲಿ ಸರ್ಕಾರದ ಮುಖಾಂತರ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ನಾವು ಇವತ್ತು ಸರ್ಕಾರದ ಮುಖಾಂತರ ಎಲ್ಲ ಧಾರ್ಮಿಕ ಮುಖಂಡರು ಸೇರಿಸಿಕೊಂಡು ಅತ್ಯುತ್ತಮವಾದ ಸಂದೇಶವನ್ನು ಕೊಡುವಂಥ ದೊಡ್ಡ ಮಟ್ಟದ ಆ ಒಂದು ಯೋಚನೆ ಹಮ್ಮಿಕೊಳ್ಳುವಂತಹ ಒಂದು ಸೂಚನೆ ಮೂಡ ಸಲಹೆ ಕೂಡ ನಾನು ಇವತ್ತು ಕೊಟ್ಟಿದ್ದೇನೆ. ಅದು ನಾನು ಹೇಳ್ದಿಷ್ಟೇ, ನಿಮ್ಮ ಈ ಕಾರ್ಯಕ್ರಮ ಇಲ್ಲಿಕ್ಕೆ ಸಮಾರೋಪ ಅಲ್ಲ, ಇದು ನಿಮ್ಮ SSFನ ಕಾರ್ಯಕ್ರಮದ ಸಮಾರೋಪ. ಆದರೆ ಎಲ್ಲವನ್ನು ಸೇರಿಸಿಕೊಂಡು ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡುವಂಥ ಪ್ರಾರಂಭೋತ್ಸವದಂತ ಪ್ರೇರಣೆ ಕೊಡುವಂಥ ಕಾರ್ಯಕ್ರಮ ಅಂತ ಬಹುಶಃ ನಾನು ಹೇಳಲಿಕ್ಕೆ ನಾನು ಬಯಸಿ, ಇದೆಲ್ಲ ತಾವು ನೇತೃತ್ವ ವಹಿಸ್ಕೊಳ್ಬೇಕು. ನಾನು ಕೂಡ ಮುಂದೆ ನಿಂತು ಎಲ್ಲ ರೀತಿಯ ಸಹಕಾರ ಬೇಕಾ ನಾನು ಮುಂದೆ ಕೊಡೋ ಸಹಕಾರ ಖಂಡಿತವಾಗಿಯೂ ನಾವು ಕೂಡ ಕೊಡ್ತೇವಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು SSFನ ಎಲ್ಲ ನಿಮ್ಮ ಅಧ್ಯಕ್ಷರಿಗೆ ಎಲ್ಲ ಗುರುಗಳಿಗೆ ತಾವಿದ್ದೀರಿ. ಬಹುಶಃ ಈ ಸಂಘಟನೆ ದೀರ್ಘವಾದ ಒಂದು ನನಗೆ ಬಹಳ ಸಣ್ಣದಿಂದಲೂ ಬಹಳ ಅತ್ಯಂತ ನಾನು ಚಿರಪರಿಚಿತನಾಗಿದ್ದೆ. ನಾನು ಶಾಸಕನಾಗಿ ಮೊದಲೇ, ನಾನು ವಿದ್ಯಾರ್ಥಿ ನಾಯಕನಾಗಿದ್ದಲೇ, ಸಣ್ಣದಿಂದಲೇ ಈ ಎಲ್ಲ ಕಾರ್ಯಕ್ರಮಕ್ಕೆ ನಾನು ಬಹುಶಃ ಬೇರೆ ಬೇರೆ ಕಡೆ ಬಂದು ಹೋಗಿ ಎಲ್ಲ ವಿಚಾರನ ಅರ್ಥ ಮಾಡಿಕೊಂಡು ಅದರ ಬಗ್ಗೆ ನಾನು ಬಹುಶಃ ನಾನು ಹೇಳ್ಬೇಕಾದ್ರೆ ಭಾಳಷ್ಟು ಇವತ್ತು ಹೇಳುವಂಥ ವಿಚಾರ ಕಲಿತೀವಿ. ನಾನು ಹೇಳ್ದಿಷ್ಟೇ, ನಮಗೆ ಅತ್ಯಂತ ಆತ್ಮೀಯರು ಗೌರವಿತರಾಗಿರುವಂತಹ ಕಮಲ್ ಉಲೇಮ AP ವಸ್ತಾದವರ ಆ ನೇತೃತ್ವದಲ್ಲಿ ಎಲ್ಲ ನಂಗೆ ಬಹುಮಾನದ ನಮ್ಮ ತಂಗಲ್ಲು ಮತ್ತು ಎಲ್ಲ ನಮ್ಮ ಉಲೇಮಾಗಳು ಬಹುಶಃ ಅತ್ಯಂತ ಪ್ರೀತಿ ತಾಜುಲ್ ಉಲೇಮರು ಇರಲಿ, ಕೂರ ತಂಗಲವರು ಇರಲಿ, ವಾಫಾಕಿ ತಂಗಲ್ ಅಂತವ್ರು ಇರಲಿ, ಖಲೀಲ್ ತಂಗಲ್ರವ್ ಅಂತಲ್ಲಿ, ನೈಮಿತ ಉಸ್ತಾದ್ ಅಂತ ಇರಲಿ, ಬಹುಶಃ ಇವರೆಲ್ಲ ಭಾಳಷ್ಟು ಇವತ್ತು ಹೇಳಬೇಕಾದ್ರೆ ಇವರೆಲ್ಲ ನೇತೃತ್ವದಲ್ಲಿ ಮತ್ತು ಮಾರ್ಗದರ್ಶನದಲ್ಲಿ ಬಂದಂಥ ಸಂಘಟನೆ ನಿಮ್ದಾಗಿದೆ. ನಮಗಿಂತ ಜಾಸ್ತಿ ಜವಾಬ್ದಾರಿ ಅದು ನಿಮಗೆ ಭಾಳಷ್ಟು ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಾನು ಹೇಳ್ತೇನೆ, ನಾವು ಹೆಚ್ಚು ಕಮ್ಮಿ ತಪ್ಪು ಮಾಡ್ಬೋದು, ಅದು ಎಂದಿಗೂ ಕೂಡ ನೀವು ತಪ್ಪು ಮಾಡಬಾರ್ದು ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಈ ಸಂಘಟನೆ ಗೌರವ ಎಲ್ಲರ ಮಧ್ಯದಲ್ಲಿ ತರಲಿಕ್ಕೆ ಅಷ್ಟು ಶ್ರಮಪಟ್ಟು ಭಾಳ ಶ್ರಮಪಟ್ಟು ಒಂದು ಹಂತಕ್ಕೆ ಬಂದು ನಿಂತಿದ್ದಾರೆ. ಆದರೆ ನಿಮ್ಮ 1, 2, 3, 4 ಜನದಿಂದಾಗಿ ಇಡೀ ನೀವು ಮಾನಮರ್ಯಾದೆ ತೆಗೆದು ಕೆಲಸ ಆಗಬಾರ್ದು, ಅದನ್ನು ನೀವು ಯಾರು ಕೂಡ ಅವಕಾಶ ಮಾಡಿ ಕೊಡಬಾರ್ದು ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಭಾಳಷ್ಟು ಪ್ರತಿಯೊಬ್ಬರಿಗೂ ಕೂಡ ನಿಮಗೆ ಭಾಳಷ್ಟು ಜವಾಬ್ದಾರಿ ಇದೆ. ಯಾಕೆ ನೀವು ಆ ಇದರದಲ್ಲಿ ಇದ್ದೀರಾ. ಆ ಉಲೇಮಾಗಲ ಬಂದಂತಹ ಸಂಘಟಿತ ಅಂತಾಗ ಅದನ್ನು ತಾವೇನು ಬಹಳ ಪ್ರಾಮಾಣಿಕತೆಯಿಂದ ನಿಷ್ಠುರವಾಗಿ ಆ ಗೌರವವನ್ನು ಉಳಿಸಿಕೊಳ್ಳುವಂಥ ಕೆಲಸ ಏನಿದೆ, ದಯವಿಟ್ಟು ಅದರ ಬಗ್ಗೆ ಆಲೋಚನೆ ಮಾಡಿಕೊಂಡು ತಾವೆಲ್ಲರೂ ಕೂಡ ಮುಂದೆ ಹೋಗಿ ಜವಾಬ್ದಾರಿ ಪ್ರತಿಯೊಬ್ಬರ ಜವಾಬ್ದಾರಿ. ಇಲ್ಲದೆ 1, 2, 3ರಿಂದಾಗಿ ಇಡೀ ನಿಮ್ಮ ಮಾಡಿದಂಥ ಕಷ್ಟ ಏನಿದೆ ಅದಕ್ಕೆ ಇಡೀ ಕಪ್ಪು ಚುಕ್ಕೆ ತರುವಂಥ ಕೆಲಸಕ್ಕೆ ಯಾರು ಕೂಡ ಅವಕಾಶ ಕೊಡಬಾರ್ದು ಅಂತೇಳಿ ನಾನು ಪ್ರತಿಯೊಬ್ಬರ ತೂರ ಕಲಕಲಿಂದ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಇದರ ಬಗ್ಗೆ ಜಾಸ್ತಿಯಾಗಿ ಬೇಕಂತ ಹೇಳಿದ್ರೆ ನಾನು ಚರ್ಚೆ ಮಾಡಿ ನಮ್ಮದು ಕೂತ್ಕೊಂಡು ಚರ್ಚೆ ಮಾಡ್ತೇನೆ. ಹೇಗೆ ಅಂತ ನಾನು ಹೇಳಲಿಕ್ಕೆ ನಾನು ಹೋಗುದಿಲ್ಲ. ಆದರೆ ಮರ್ಯಾದೆಯನ್ನು ಉಳಿಸುವಂಥ ಕೆಲಸದ ಜವಾಬ್ದಾರಿ ತಾವೆಲ್ಲ ಇವತ್ತು ಮಾಡಿ ಅಂತ ಹೇಳಲಿಕ್ಕೆ ನಾವು ಇವತ್ತು ಬರ್ತೇನೆ. ನಾವು ಇರ್ಬೋದು, ನಾವು ಇಲ್ಲದ ದೊಡ್ಡ ವಿಚಾರ ಅಲ್ಲ. ಸಂಘಟನೆ, ಸಮಾಜ, ಈ ಒಂದು ಸೌಹಾರ್ದತೆ ಅದು ಶಾಶ್ವತವಾಗಿ ನಿಲ್ಬೇಕಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕೆ ನೀವೆಲ್ಲ ಇಷ್ಟೆಲ್ಲ ಶ್ರಮಪಟ್ಟು ಮಾಡ್ತೀರಾ, ಆ ಉಳಿಸಿಕೊಂಡು ಬಹುಶಃ ಈ ರೀತಿಯ ಅತ್ಯುತ್ತಮವಾದ ಕೆಲಸ ಇನ್ನಷ್ಟು ಮುಂದೆ ಹೋಗಿಕೊಂಡು ದೊಡ್ಡ ಮಟ್ಟದ ಆ ಒಂದು ಕೆಲಸ ಕಾರ್ಯಗಳು ನಿಮ್ಮೆಲ್ಲಿಂದ ಆಗಲಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಎಲ್ಲ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಪರಮಪೂಜ್ಯ ಸ್ವಾಮೀಜಿಗಳು, ಅತ್ಯಂತ ಗೌರವದ ಫಾದರ್ಗಳು, ಯಾಕೆ ನಿಮ್ಮ ಮೇಲೆ ವಿಶ್ವಾಸ ಇಟ್ಟು ಇವತ್ತು ಬಂದಿದ್ದಾರೆ. ಈ ಕಾಲಘಟ್ಟದಲ್ಲಿ ಬೇರೆ ಬೇರೆ ನಾನು ಇನ್ನೊಮ್ಮೆ ನಿಮ್ಮ SSFನ ಯಾಕೆ ಅಭಿನಂದಿಸ್ತೇನೆ ಹೇಳಿದರೆ, ಇವತ್ತಿನ ಕಾಲಘಟ್ಟದಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಕೂತ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಬಿಸಿ ಇರುವಾಗ ನೀವು ಅದನ್ನೆಲ್ಲ ಬಿಟ್ಟು ನಾವೆಲ್ಲರೂ ಒಗ್ಗಟ್ಟೆ ಅಂತ ಹೇಳಿಕೊಂಡು ಈ ನಡು ಬಿಸಿಲಲ್ಲಿ ಕೂಡ ಒಗ್ಗಟ್ಟಾಗಿ ತಾವು ಸಮಾಜಕ್ಕೆ ಸೇವೆ ಕೊಡ್ತೀರಲ್ಲ, ಅದು SSFನೊಂದು ವಿಶಿಷ್ಟತೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ನಾವು ಅಥವಾ ನಾವೆಲ್ಲರೂ ಕೂಡ ಸಮಸ್ಯೆ ಬಂದಾಗ ಸಮಸ್ಯೆಯನ್ನು ಬಗೆಹರಿಸುವಂಥ ವ್ಯಕ್ತಿತ್ವ ಮತ್ತು ಯುವ ನಾಯಕರಾಗಬೇಕು ಹೊರತು ಸಮಸ್ಯೆ ಬಂದಾಗ ಕೂತ್ಕೊಂಡು ಅದು ಇನ್ನಷ್ಟು ಸಮಸ್ಯೆ ಸೃಷ್ಟಿಸುವಂತಹ ಒಂದು ವ್ಯಕ್ತಿತ್ವ ನಿಮ್ದು ಯಾರು ಕೂಡ ಆಗಬಾರ್ದು. ಸಮಸ್ಯೆ ಬಂದಾಗ ಸಮಸ್ಯೆಯನ್ನು ಬಗೆಹರಿಸುವಂಥ ವ್ಯಕ್ತಿತ್ವ ಆಗಬೇಕು. ಯು ಶುಡ್ ಬಿ ಪಾರ್ಟ್ ಆಫ್ ದ ಸೊಲ್ಯೂಷನ್, ನಾಟ್ ಪಾರ್ಟ್ ಆಫ್ ದಿ ಪ್ರಾಬ್ಲಮ್. ಆದ ಕಾರಣ ಅದು ಹಾಗಾಗಬೇಕು, ಅದು ಹೀಗಾಗಬೇಕಂತ ಹೇಳಲಿಕ್ಕೆ ಯಾರು ಕೂಡ ಹೇಳ್ಬೋದು, ಕಷ್ಟ ಇಲ್ಲ. ಅದು ಏನು ಮಾಡಬೇಕಂತ ಹೇಳುವಂದು ಯಾರು ಕೂಡ ಇರುವುದಿಲ್ಲ, ಅದು ಹೇಗೆ ಮಾಡಬೇಕಂತ ತೋರಿಸೋರು ಯಾರು ಕೂಡ ಇರುವುದಿಲ್ಲ. ಆದಾಗ ನಿಮ್ಮೆಲ್ಲರ ವ್ಯಕ್ತಿತ್ವ ಹೇಗಿರ್ಬೇಕಂತ ಹೇಳಿದರೆ ಹಾಗೆ ಆಗಬೇಕು, ಹೀಗೆ ಆಗಬೇಕು ಅಂತ ಚರ್ಚೆ ಮಾಡಿ ಏನು ಮಾಡಬೇಕಂತೇಳಿ ತೋರಿಸ್ಕೊಡೋ ವ್ಯಕ್ತಿತ್ವ ನಿಮ್ಮದು ಬರಲಿ ಅಂತ ನಾಯಕತ್ವ ನಿಮ್ಮ ರಾಜ್ಯಾಧ್ಯಕ್ಷರು ಎಲ್ಲ ಸಮಿತಿ ಉಲ್ಲೇಮಗಳು ಉಮಾಕರು ಇರುವಂಥ ಅವಕಾಶ ಇವತ್ತು ಆಗಲಿ. ನಾನು ನನ್ನ ವಿಶೇಷವಾದ ಶುಭಾಶಯ ನಿಮಗೆಲ್ಲರಿಗೆ ನಾನು ಇವತ್ತು
ಸಲ್ಲಿಸುತ್ತಾ ಬಹುಶಃ ನಿಮ್ಮೆಲ್ಲರ ದುವಾ ಆಶೀರ್ವಾದ ಸಹಕಾರ ಮುಖಾಂತರ ಇವತ್ತು ರಾಜ್ಯದ ನನ್ನ ಬರೀ ಶಾಸಕನಾಗಿ ಮಾತ್ರ ಅಲ್ಲ, ಮಂತ್ರಿಯಾಗಿ ಮಾತ್ರ ಅಲ್ಲ, ಈ ರಾಜ್ಯದ ವಿಧಾನಸಭೆ ಸಭಾಧ್ಯಕ್ಷ ಕೂತು ಅವಕಾಶ ತಾವಿವತ್ತು ಮಾಡಿಕೊಟ್ಟಿದ್ದೀರಿ. ಅದಕ್ಕಾಗಿ ಬಹುಶಃ ನಿಮ್ಮೆಲ್ಲರ ದುವಾ ಮತ್ತು ನಿಮ್ಮೆಲ್ಲರ ಸಹಕಾರಕ್ಕೆ ನಾನು ಯಾವಾಗಲೂ ನನ್ನ ಚಿರ ಋಣಿ ಅಂತ ನಾನು ಇವತ್ತು ಹೇಳಿಕೊಳ್ತಾ, ನಾವೆಲ್ಲರೂ ಕೂಡ ಜೊತೆಯಾಗಿ ಸೇರಿಕೊಂಡು ನಾವು ಮುಂದೆ ಹೋಗುವ. ನಾವು ಜೊತೆ ಸೇರಿಕೊಂಡು ಮುಂದೆ ಹೋಗುವ ಸಂದರ್ಭದಲ್ಲಿ ಹಿಂದೆ ಯಾರು ಉಳಿದಿದ್ದಾರ ಅವರ ಕೈ ಹಿಡಿದು ಮುಂದೆ ತಗೊಂಡು ಜವಾಬ್ದಾರಿ ನಾವೆಲ್ಲ ಕೂಡ ಹಮ್ಮಿಕೊಳ್ಳು ಅಂತ ನಾನು ಹೇಳಿಕೊಂಡು ಮತ್ತೊಮ್ಮೆ ನಿಮಗೆಲ್ಲ ಶುಭಾಶಯ ಸಲ್ಲಿಸಿ ನನ್ನ ಎರಡು ಮಾತು ಮುಗಿಸ್ತೇನೆ. ಅಸ್ಸಲಾಂ ವಲೈಕುಂ ವರಹಮತುಲ್ಲಾಹಿ ವಬರಕಾತ್. ಇಂತೆಲ್ಲ ನನ್ನ ಸಹೋದರರಿಗೆ ನಮಸ್ಕಾರಗಳು. ಜೈ ಹಿಂದ್.